ಬಳಸಿರ್ತಕ್ಕಂಥ ಬಣ್ಣನೂ ಅಷ್ಟೇ ಯಾವುದೇ ಕೆಮಿಕಲ್ ಯುಕ್ತ ಅಲ್ಲ, ಎಲ್ಲ ವನಸ್ಪತಿ ಕಾಯಕಗಳಿಂದ ಮಾಡಿರ್ತಕ್ಕಂಥ ಬಣ್ಣದಿಂದ ಮಾಡಿರ್ತಕ್ಕಂಥದ್ದು. ಹಿಂದೊಮ್ಮೆ ಏನಾಗುತ್ತೆ, ಹೊಯ್ಸಳ ಸಾಮ್ರಾಜ್ಯದಲ್ಲಿ ಕ್ಷಾಮಡಾಮರಗಳು ಉಂಟಾಗ್ತವೆ. ವಿಷ್ಣುವರ್ಧನ ಬಿಟ್ಟಿದೇವ ವಿಷ್ಣುವರ್ಧನ ಆದಮೇಲೆ ಹಲವಾರು ಬಸದಿಗಳು ನಾಶ ಆಗ್ತವೆ ಅಂತ ಹೇಳ್ತಾರೆ. ಆ ಕಾರಣದಿಂದಾಗಿಯೋ ಅಥವಾ ಇನ್ನೊಂದು ಕಾರಣದಿಂದಾಗಿಯೋ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಸಾಕಷ್ಟು ಆ ರಾಶಿ ಗುಡ್ಡದ ಭಾಗದಲ್ಲಿ ಇಡೀ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಇಡೀ ಭೂಮಿ ಏನಾಗುತ್ತೆ ಬಾಯಿ ಬಿಟ್ಟಾಗ ಅಲ್ಲಿ ನರಬಲಿಯನ್ನು ತೆಗೆದುಕೊಳ್ಳುತ್ತೆ. ಅದು ಇವರು 3 ಜನ ಪ್ರಮುಖ ಭಟ್ಟಾರಕರು ಸಿಗ್ತಾರೆ ಇಲ್ಲಿ. ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿ, ಕರ್ನಾಟಕ ಕೀರ್ತಿ ಶಿಖರ ಗೋಮಠ. ಫೈನಲಿ ಮಠಕ್ಕೆ ಬಂದು ನಮ್ಮ ಜೊತೆ ಇವತ್ತು ವೀರೇಂದ್ರ ಕುಮಾರ್ ಸರ್ ಇದ್ದಾರೆ. ಈ ಮಠದ ಐತಿಹಾಸಿಕ ಏನೆಲ್ಲ ಹೇಳ್ತಾ ಹೋಗ್ತಾರೆ. ಸರ್, ಯಾವಾಗ ಆರಂಭ ಆಗಿದ್ದು ಈ ಮಠ? ಜೈನ ಮಠ ಆರಂಭ ಆಗಿದ್ದು ಕ್ರಿಸ್ತಪೂರ್ವ 9ನೇ ಶತಮಾನಕ್ಕೆ ಪೂರ್ವದಲ್ಲಿಯೇ. ಇದು ಪೂರ್ವದ ಇತಿಹಾಸ ಸಿಗುತ್ತೆ, ಶಾಸನಗಳಲ್ಲಿ ಉಲ್ಲೇಖ ಇದೆ. ಶ್ರೀಮಠ ಈ ಬಸದಿಯನ್ನು, ಈ ಶಿಲಾಮಯ ಇರ್ತಕ್ಕಂತಹ ಬಸದಿ ಮಠವನ್ನು ಸುಮಾರು 16ನೇ ಶತಮಾನದಲ್ಲಿ ಕಟ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಚಿಕ್ಕ ಬೆಟ್ಟದ ಸಮೀಪ ಇರತಕ್ಕಂತಹ ಆಚೆಯಕ್ಕನ ಬಸದಿಯ ಸಮೀಪ ಸಿದ್ಧಾಂತ ಬಸದಿ ಅಂತಿದೆ. ಆ ಬಸದಿಯ ಸಮೀಪದಲ್ಲೇ ಎಲ್ಲ ಶ್ರೀಮಠದ ವ್ಯವಸ್ಥೆ ಇತ್ತು ಅಂತ ದಾಖಲೆಗಳಲ್ಲಿ ಸಿಗುತ್ತೆ. ಆನಂತರ ನಗರೀಕರಣ ಆದಮೇಲೆ ಭಂಡಾರಿ ಉಳ್ಳ ಇಲ್ಲಿ ಭಂಡಾರ ಬಸ್ತಿಯನ್ನು ಸ್ಥಾಪನೆ ಮಾಡಿದ ಮೇಲೆ ಇದನ್ನು ಭಂಡಾರ ಬಸದಿ ಅಂತ ಕರಿತೀವಿ. ಇದನ್ನು ಸ್ಥಾಪನೆ ಮಾಡಿದ ಮೇಲೆ ಈ ಒಂದು ನಗರೀಕರಣ ಸುತ್ತಮುತ್ತ ಆಗಿದ್ದರಿಂದ ಇಲ್ಲಿ ಮತ್ತೆ ಮಠವನ್ನು ಇಲ್ಲಿಗೆ ಸ್ಥಾಪನೆ ಮಾಡಿ ಇಲ್ಲೊಂದು ಮತ್ತೆ 16ನೇ ಶತಮಾನದಲ್ಲಿ ಬಸ್ತಿಯನ್ನು ನಿರ್ಮಾಣ ಮಾಡ್ತೀವಿ. ಇದು 12ನೇ 13ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಆದಂಥದ್ದು, ನರಸಿಂಹನ ಕಾಲದಲ್ಲಿ ಆದಂಥ ಬಸ್ತಿ. ಮಠ ಆಗಿದ್ದು ಇಲ್ಲಿ ಮೊದಲು 2 ಮನೆಗಳ ರೀತಿ ಇತ್ತು. ಆನಂತರ ಈಗ ಅಲ್ಲಿ ಶಿಲಾಮಯವಾದ ಬಸ್ತಿಯನ್ನು ಕಲ್ಲೆಯ ಶೆಟ್ಟಿ ಅಂತಕ್ಕಂಥ ಒಬ್ಬ ವರ್ತಕ, ಮೈಸೂರು ಒಡೆಯರ ಕಾಲದ ಕಲ್ಲೆಯ ಶೆಟ್ಟಿ ಅನ್ನೋನು ಅದು ನಿರ್ಮಾಣ ಮಾಡಿದ್ದಾನೆ. ಓಕಳಿ ಆಡೋ ಸಂದರ್ಭದಲ್ಲಿ ಇದನ್ನು ಬಳಸ್ಕೊಳ್ತಾರೆ. ಅಂದರೆ ಜೈನ ಧರ್ಮದಲ್ಲಿ ಪಂಚಕಲ್ಯಾಣದ ಕೊನೆಯ ದಿನ ವಸಂತೋತ್ಸವ ಅಂತ ಮಾಡ್ತಾರೆ. ಆ ವಸಂತೋತ್ಸವ ಸಂದರ್ಭದಲ್ಲಿ ಇಲ್ಲಿ ಬಣ್ಣದ ಸಂತೋಷಕ್ಕೋಸ್ಕರ ಬಣ್ಣದ ವಸಂತೋತ್ಸವವನ್ನು ಮಾಡ್ತಾರೆ. ಅದನ್ನು ಪಾಂಡುಕ ಶಿಲೆ ಅಂತ ಕರೀತಾರೆ. ತೀರ್ಥಂಕರರ ಜನ್ಮ ಕಲ್ಯಾಣ ಮಹೋತ್ಸವವನ್ನು ಅಲ್ಲಿ ನೆರವೇರಿಸ್ತಾರೆ. ಯಾವ ಪಂಚಕಲ್ಯಾಣ ಸಂದರ್ಭದಲ್ಲಿ ಅದರಲ್ಲಿ ಮೇಲಿಟ್ಟು, ಅದು ಸಹ ಮೈಸೂರು ಒಡೆಯರ ಕಾಲದಲ್ಲಿ ಸ್ಥಾಪನೆ ಆಗಿದೆ. ಇದು ಮಾನಸ್ತಂಭ. ಇದನ್ನು ಈ ಬಸದಿಯನ್ನು ಭಂಡಾರಿ ಉಳ್ಳ ಅಂತಕ್ಕಂಥವನು ಈ ಬಸ್ತಿಯನ್ನು ಕಟ್ತಾನೆ. ಕ್ರಿಸ್ತಕ 13ನೇ ಶತಮಾನದಲ್ಲಿ ಈ ಬಸದಿ ನಿರ್ಮಾಣ ಆಗುತ್ತೆ. ಇದನ್ನು ಗೊಮ್ಮಟಪುರದ ಭೂಷಣ ಅಂತ ಕರೀತಾರೆ. ಅಂದರೆ ಭವ್ಯ ಚೂಡಾಮಣಿ ಬಸದಿ ಅಂತ ಕರೀತಾರೆ. ಯಾಕೆ ಅಂತೇಳಿದರೆ ಇದು ಶ್ರವಣ ಬೆಳಗೊಳದಲ್ಲಿ ಸ್ಥಾಪನೆ ಆದಾಗ ಇಲ್ಲೇನೂ ಇರಲಿಲ್ಲ, ಈ ನಗರೀಕರಣ ಯಾವುದೂ ಇರಲಿಲ್ಲ. ಭಂಡಾರಿ ಉಳ್ಳ ಧಾರ್ಮಿಕ ಮನೋಭಾವ ಹೊಂದಿರತಕ್ಕಂಥ ಶ್ರಾವಕರಾಗಲಿ, ಧರ್ಮವನ್ನು ಅವಲಂಬನೆ ಮಾಡ್ತಕ್ಕಂಥ ಯಾವುದೇ ದಂಡನಾಯಕ ಆಗಿರಲಿ ಅಥವಾ ಭಂಡಾರಿ ಆಗಿರಲಿ, ವರ್ತಕರಾಗಿರಲಿ, ಅವರು ದೇಶಕ್ಕೆ ರಾಜ್ಯಕ್ಕೆ ಪ್ರಾಣವನ್ನು ಅರ್ಪಣೆ ಮಾಡೋಕ್ಕೂ ಸೇರಿರ್ತಾರೆ, ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೂ ಸೇರಿರ್ತಾರೆ. ಧರ್ಮವನ್ನು ಹೇಗೆ ರಾಜ್ಯವನ್ನು ರಕ್ಷಣೆ ಮಾಡೋದಲ್ಲಿ ರಕ್ತವನ್ನು ಕೊಟ್ಟು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನೂ ನಮ್ಮ ದಂಡನಾಯಕರು ಮಾಡಿದ್ದಾರೆ. ಹಾಗೆಯೇ ಧರ್ಮ ರಕ್ಷಣೆಯಲ್ಲಿಯೂ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಕೇವಲ ತಮಗಾಗಿ ಈ ಬಂದಂಥ ಧನವನ್ನು, ಬಂದಂಥ ರಾಜ ಕೊಟ್ಟಂತಹ ದತ್ತಿಗಳನ್ನು ತನ್ನ ಸ್ವಂತಕ್ಕಾಗಿ, ತನ್ನ ಕುಟುಂಬದ ನಡವಳಿಕೆಗಾಗಿ ನಡೆಯಲು ಯಾವುದೇ ಹಣವನ್ನು ಖರ್ಚು ಮಾಡದೆ ಅವನು ಧರ್ಮಕ್ಕಾಗಿ, ಧರ್ಮದ ಉದ್ಧಾರಕ್ಕಾಗಿ, ಸಮಾಜದ ಏಳಿಗೆಗಾಗಿ ಬಳಕೆ ಮಾಡಿದ್ದಾರೆ. ಇಂಥವರಲ್ಲಿ ನಾವು ಕಾಣ್ಬೋದು ಗಂಗರಾಜ, ಭರತಿಮಯ್ಯ ದಂಡನಾಯಕ, ಹಾಗೆಯೇ ಭಂಡಾರಿ ಉಳ್ಳ. ಹೀಗೆ ಇವನೊಬ್ಬ ಭಂಡಾರಿ ಆಗಿದ್ದಂಥ, ಹೊಯ್ಸಳರ ಕಾಲದಲ್ಲಿ ಭಂಡಾರಿ ಆಗಿದ್ದಂಥ ವ್ಯಕ್ತಿ ಭಂಡಾರಿ ಉಳ್ಳ ಈ ಒಂದು ಬಸದಿಯನ್ನು ನಿರ್ಮಾಣ ಮಾಡ್ತಾರೆ. ಇದರ ಒಳಭಾಗದಲ್ಲಿ ಪ್ರಮುಖವಾಗಿ 24 ತೀರ್ಥಂಕರರು ಇರ್ತಕ್ಕಂತಹ ಮೂಲ ಬಸದಿ. ನಮ್ಮ ಕರ್ನಾಟಕದಲ್ಲಿ ಕೆಲವು ಸ್ಥಳಗಳಲ್ಲಿ 24 ತೀರ್ಥಂಕರರ ಒಳಗೊಂಡಿರ್ತಕ್ಕಂಥ ಬಸದಿ. ಶ್ರೀ ಹರಿಪೀಠದ ಮೇಲೆ 24 ತೀರ್ಥಂಕರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಅದೆಲ್ಲವೂ ಸಹ ಹೊಯ್ಸಳರ ಕಾಲದ ಶಿಲ್ಪ ವೈಶಿಷ್ಟ್ಯವನ್ನು ಹೊಂದಿರತಕ್ಕಂಥ ಎಲ್ಲ ಶಿಲ್ಪಗಳು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಲ್ಲದೆ ಅಲ್ಲಿ ಗರ್ಭಗುಡಿಯ ಮುಂಭಾಗದಲ್ಲಿ ಪದ್ಮಾವತಿ ದೇವಿಯ ಯಕ್ಷಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಒಂದು ಭಾಗದಲ್ಲಿ ಬ್ರಹ್ಮ ಯಕ್ಷ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಮುಂಭಾಗಕ್ಕೆ ನೃತ್ಯ ಮಂಟಪ ಇದೆ. ಅದನ್ನು ವಿಜಯನಗರದ ಕಾಲದಲ್ಲಿ
ಬುಕ್ಕರಾಯ ಆಳ್ವಿಕೆಯ ಕಾಲದಲ್ಲಿ ದೇವಪ್ಪ ಎಂತಕ್ಕಂಥವನು ಸರಸ್ವತಿ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಒಂದು ಸ್ತಂಭದಲ್ಲಿ ಸರಸ್ವತಿ ಇದೆ. ಅಲ್ಲೆಲ್ಲವೂ ನೃತ್ಯ, ಸಭೆ, ಸಮಾರಂಭಗಳು ಇವೆಲ್ಲವೂ ಆಗಿನ ಕಾಲದಿಂದ ಆರಾಧನಾ ವಿಧಿಗಳು, ಶಾಸ್ತ್ರವಿಧಾನಗಳು ಯಾವುದೇ ನಡಿಬೇಕಾದರೂ ಆ ಮಂಟಪದ ಮುಂಭಾಗದಲ್ಲಿರ್ತಕ್ಕಂಥ ಮಂಟಪದಲ್ಲಿ ನಡೀತಕ್ಕಂಥದ್ದನ್ನು ಇವತ್ತಿನವರೆಗೂ ಅದೇ ಪರಂಪರೆಯಂತೆ ಮುಂದುವರಿಸ್ಕೊಂಡು ಬಂದಿದೆ. ಈ ಭಾಗದಲ್ಲಿ ಕಾಣ್ತಕ್ಕಂಥದ್ದು ಶ್ರೀಮಠದ ಬಸದಿ. ಇದನ್ನು ಇದರಲ್ಲಿ ಚಂದ್ರನಾಥ ತೀರ್ಥಂಕರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕ್ಷೇತ್ರದ ಅಧಿದೇವತೆಯಾಗಿರ್ತಕ್ಕಂಥ ಕೂಷ್ಮಾಂಡಿನಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಪ್ರತಿ ವರ್ಷ ನೇಮಿನಾಥ ತೀರ್ಥಂಕರರ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಆ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ರಥೋತ್ಸವ ನಡೆಯುತ್ತೆ. ಆವಾಗ ನೇಮಿನಾಥ ತೀರ್ಥಂಕರರನ್ನು ಮತ್ತು ಯಕ್ಷಿ ಕೂಷ್ಮಾಂಡಿನಿ ದೇವಿಯನ್ನು ರಥದಲ್ಲಿ ಕುಳ್ಳಿರಿಸಿ ಹೋಗ್ತಾರೆ. ಈ ರಥೋತ್ಸವವನ್ನು ನೋಡಲಿಕ್ಕೆ ತಮಿಳುನಾಡಿನಿಂದ 19ನೇ ಶತಮಾನದ 18ನೇ ಶತಮಾನದ ಅವಧಿಯಲ್ಲಿ 19ನೇ ಶತಮಾನದ ಅವಧಿಯಲ್ಲಿ ತಮಿಳುನಾಡಿನಿಂದ ಕುಂಭಕೋಣಂನಿಂದ ಜನ ಬರ್ತಿದ್ರಂತೆ. ಅದೊಂದನ್ನು ಪ್ರಸಿದ್ಧವಾಗಿ ಜಿನವಿಹಾರೋತ್ಸವ ಅಂತಲೇ ಪ್ರಸಿದ್ಧವಾಗಿ ಅವಾಗ ಕರೀತಾಯಿದ್ರು. ಕುಂಭಕೋಣಂನ ಜನ ಆ ವಿಹಾರಕ್ಕೋಸ್ಕರವಾಗಿಯೇ ಇಲ್ಲಿ ಬಂದು ದಾನ ದತ್ತಿಗಳು ನೀಡಿದರು. ಯಾಕೆಂದರೆ ಆ 19ನೇ ಶತಮಾನದ ಕೆಲವು ಸಂದರ್ಭಗಳಲ್ಲಿ ಇಲ್ಲಿನ ಭಟ್ಟಾರಕರಾಗಿದ್ದವರು ಸಹ ತಮಿಳುನಾಡಿನ ಭಾಗದ ಭಟ್ಟಾರಕರಾಗಿದ್ದರು. ಸನ್ಮತಿ ಸಾಗರ ವರ್ಣಿಗಳು ಮತ್ತು ಚಾರುಕೀರ್ತಿ ಪಂಡಿತ ದೇವ ಮತ್ತು ಸೆಲ್ವರಸು ಸ್ವಾಮಿಗಳು ಅಂತ ಯಾರು ಭಟ್ಟಾರಕರಾಗಿದ್ದರು ಆ ಸಂದರ್ಭದಲ್ಲಿ ಇಲ್ಲಿಗೆ ಕುಂಭಕೋಣಂನಿಂದ, ಮಧುರೈಯಿಂದ, ನವಿಲೂರಿನಿಂದ ಜನರು ಬಂದು ಇಲ್ಲಿ ಸೇವೆಯನ್ನು, ದಾನದತ್ತಿಗಳನ್ನು ನೀಡಿ ಇದೇ ರೀತಿ ವಿಹಾರೋತ್ಸವದಲ್ಲಿ ಪಾಲ್ಗೊಂಡು ದಾನದತ್ತಿಗಳನ್ನು ನೀಡಿದ್ದಾರೆ. ಹಾಗೆ ಬಸದಿಯನ್ನು ಸುಮಾರು 16ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಬಸದಿಯನ್ನು ವಿಜಯನಗರ ಕಾಲದಲ್ಲಿ ಇದ್ದಂತಹ ಒಬ್ಬ ವರ್ತಕ ಕಲ್ಲಯ್ಯ ಶೆಟ್ಟಿ ಅಂತಕ್ಕಂಥವನು ಈ ಬಸದಿಯನ್ನು ನಿರ್ಮಾಣ ಮಾಡ್ತಾನೆ. ಈ ಕಲ್ಲಯ್ಯ ಶೆಟ್ಟಿ ಅಂತಕ್ಕಂಥ ಮೈಸೂರು ಒಡೆಯರ ಆಸ್ಥಾನದಲ್ಲಿದ್ದಂಥ ಒಬ್ಬ ವರ್ತಕ. ಇವನು ತನಗೆ ಬಂದಂಥ ಹಣವನ್ನು ಕ್ಷೇತ್ರಕ್ಕಾಗಿ, ಧರ್ಮಕ್ಕಾಗಿ ಸದುಪಯೋಗಪಡಿಸಬೇಕು ಅಂತ ಇಲ್ಲಿ ಶಿಲಾಮಯವಾದ ಬಸದಿಯನ್ನು ಕಟ್ತಾನೆ. ಇಲ್ಲಿ ಮೂಲ ತೀರ್ಥಂಕರರು ಚಂದ್ರಪ್ರಭಾ ತೀರ್ಥಂಕರರು. ಕ್ಷೇತ್ರದ ಅಧಿದೇವತೆ ಕೂಷ್ಮಾಂಡಿನಿ ದೇವಿ. ಭಾಳ ಹಳೆಯದು. ಇದೆಲ್ಲ ಬಳಸಿರ್ತಕ್ಕಂಥ ಬಣ್ಣನೂ ಅಷ್ಟೇ ಯಾವುದೇ ಕೆಮಿಕಲ್ ಯುಕ್ತ ಅಲ್ಲ, ಎಲ್ಲ ವನಸ್ಪತಿ ಕಾಯಕಗಳಿಂದ ಮಾಡಿರ್ತಕ್ಕಂಥ ಬಣ್ಣದಿಂದ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಪೇಂಟಿಂಗಿಗೆ ಹೊಸ್ದಾಗಿ ಈಗ ಪೇಂಟಿಂಗ್ ಮತ್ತೆ ಈಗ ಮಾಡ್ತಾಯಿದ್ದಾರೆ. ಯಾವುದೇದು ಹೋಗಿತ್ತು ಅಂಥವನ್ನೆಲ್ಲ ಪೇಂಟಿಂಗ್ ಮಾಡ್ತಾಯಿದ್ದಾರೆ. ಇವರು ನಮ್ಮ ಶ್ರೀಮಠದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ. ಜೈನ ಪ್ರಸಾರಕ ಸಂಘ ಅಂತ ಒಂದು ಸಂಘ ಇದೆ. ಇಲ್ಲಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ನಡೆಯುತ್ತೆ, ಮತ್ತು ನರ್ಸಿಂಗ್ ಕಾಲೇಜ್ ನಡೆಯುತ್ತೆ, ಮತ್ತು ಪ್ರಾಥಮಿಕ ಶಾಲೆಯಿಂದ ಕಾಲೇಜು ಹಂತದವರೆಗೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ನಡೀತವೆ. ಅದರೆಲ್ಲ ಉಸ್ತುವಾರಿಯನ್ನು ಬಬನ್ ದತ್ತವಾಡೆ ಅಂತ ಇವ್ರ ಹೆಸರು. ಇವರು ಅದನ್ನು ಎಲ್ಲವನ್ನು ನೋಡ್ಕೊಳ್ತಾರೆ ಪೂರ್ತಿ. ಸ್ವಾಮೀಜಿಯವರೊಂದಿಗೂ ಸಹ ಒಳ್ಳೆಯ ಬಾಂಧವ್ಯವನ್ನು ಹೊಂದಿರತಕ್ಕಂಥ ಮತ್ತು ಕ್ಷೇತ್ರದ ಬೆಳವಣಿಗೆ ದೃಷ್ಟಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಇಲ್ಲಿ ನಮಗೆ ಕಂಡುಬರ್ತಕ್ಕಂತಹ ಪ್ರಮುಖ ಭಟ್ಟಾರಕರಲ್ಲಿ ಇವರು ಚಾರುಕೀರ್ತಿ ಸಾಮಾನ್ಯವಾಗಿ ಇಲ್ಲಿಗೆ ಎಲ್ಲ ಭಟ್ಟಾರಕರನ್ನು ಚಾರುಕೀರ್ತಿಗಳು ಅಂತಲೇ ಕರೀತಾರೆ. ಯಾಕೆ ಚಾರುಕೀರ್ತಿ ಅಂತ ಕರೀತಾರೆ ಎಲ್ಲ ಭಟ್ಟಾರಕರನ್ನು? ಚಾರುಕೀರ್ತಿ ಅಂತ ಯಾಕೆ ಬಂತು ಅನ್ನೋ ಉಲ್ಲೇಖ ತೆಗೆದುಕೊಂಡ್ರೆ ನೋಡಿ, ಸಿದ್ಧಾಂತ ಬಸದಿ ಅಂತ ಅಲ್ಲಿ ಒಂದು ಬಸ್ತಿ ಇದೆ. ಆ ಬಸದಿಯಲ್ಲಿ ಸಿದ್ಧಾಂತ ಗ್ರಂಥಗಳನ್ನು ಇಡ್ತಾಯಿದ್ರು. ಆ ಗ್ರಂಥಗಳು ಅಂದರೆ ಧವಲ, ಜಯಧವಲ, ಮಾಧವಲ ಗ್ರಂಥಗಳನ್ನು ಸಂರಕ್ಷಣೆ ಮಾಡ್ತಾಯಿದ್ರು. ಹಿಂದೊಮ್ಮೆ ಏನಾಗುತ್ತೆ, ಹೊಯ್ಸಳ ಸಾಮ್ರಾಜ್ಯದಲ್ಲಿ ಕ್ಷಾಮಡಾಮರಗಳು ಉಂಟಾಗ್ತವೆ. ವಿಷ್ಣುವರ್ಧನ ಬಿಟ್ಟಿದೇವ ವಿಷ್ಣುವರ್ಧನ ಆದಮೇಲೆ ಹಲವಾರು ಬಸದಿಗಳು ನಾಶ ಆಗ್ತವೆ ಅಂತ ಹೇಳ್ತಾರೆ. ಆ ಕಾರಣದಿಂದಾಗಿಯೋ ಅಥವಾ ಇನ್ನೊಂದು ಕಾರಣದಿಂದಾಗಿಯೋ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಸಾಕಷ್ಟು ಕ್ಷಾಮಡಾಮರಗಳು ಕಂಡುಬರ್ತವೆ. ಆ ಕ್ಷಾಮಡಾಮರಗಳಾದಾಗ ಆ ಕ್ಷಾಮಡಾಮರಗಳನ್ನು ಎಲ್ಲ ಗುರುಗಳನ್ನು ಕರೆಸ್ತಾರೆ. ಬೇರೆ ಬೇರೆ ಧರ್ಮದ ಯಾರೂ ಸಹ ಅದನ್ನು ಇದು ಮಾಡಲಿಕ್ಕೆ ಆಗೋದೇ ಇಲ್ಲ. ಅಲ್ಲಿ ಏನಾಗುತ್ತೆ, ಇಲ್ಲಿಂದ ಹಾಸನದಿಂದ ಹಳೇಬೀಡಿಗೆ ಹೋಗೋ ಮಧ್ಯದಲ್ಲಿ ಒಂದು ಅಡುಗೂರು ಅಂತ ಒಂದು ಜಾಗ ಇದೆ, ಊರು. ಅದರಿಂದ ಮುಂದೆ ಒಂದು ರಾಶಿ ಗುಡ್ಡ ಅಂತಿದೆ. ಆ ರಾಶಿ ಗುಡ್ಡದ ಭಾಗದಲ್ಲಿ ಇಡೀ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಇಡೀ ಭೂಮಿ ಏನಾಗುತ್ತೆ, ಬಾಯಿ ಬಿಡುತ್ತೆ. ಬಾಯಿ ಬಿಟ್ಟಾಗ ಅಲ್ಲಿ ನರಬಲಿಯನ್ನು ತೆಗೆದುಕೊಳ್ಳುತ್ತೆ. ಅದು ಯಾರೇ ಹೋದ್ರು, ಪ್ರಾಣಿಗಳು ಹೋದರೆ ಅದು ಹೋದ ತಕ್ಷಣ ಅದನ್ನು ಎಳ್ಕೊಂಬಿಡುತ್ತೆ. ಇದು ಈ ರೀತಿ ಆಯ್ತಲ್ಲ ಅಂತೇಳಿ ಹೊಯ್ಸಳ ಸಾಮ್ರಾಜ್ಯದ ಅರಸನಿಗೆ ಭಾಳ ಇದಾಗುತ್ತೆ, ಬಲ್ಲಾಳ ದೇವನಿಗೆ. ಏನಪ್ಪ ಹಿಂಗೆ ಆಗೋತ್ತಲ್ಲ ನನ್ನ ಸಾಮ್ರಾಜ್ಯದಲ್ಲಿ ಅಂತ. ಎಲ್ಲ ಗುರುಗಳನ್ನು ಕೇಳಿದಾಗ ಯಾರು ಬಂದರೂ ಅದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಆವಾಗ ಇಲ್ಲಿದ್ದಂತಹ ಭಟ್ಟಾರಕರು
ಪ್ರಾರ್ಥನೆ ಮಾಡಿದರೆ ಇದನ್ನು ನೆರವೇರಿಸಲಿಕ್ಕೆ, ಇದನ್ನು ಕಡಿಮೆ ಮಾಡಲಿಕ್ಕೆ ಅವರೊಬ್ಬರಿಂದ ಸಾಧ್ಯ ಅಂತ ಅವನಿಗೆ ಗೊತ್ತಾಗುತ್ತೆ. ಆವಾಗ ಬಲ್ಲಾಳರ ದೇವ ಇಲ್ಲಿಗೆ ಬರ್ತಾನೆ, ಬಂದು ಅವರನ್ನು ಕೇಳ್ತಾನೆ. ಆಗ ಈ ಆಳ್ವಿಕೆಯನ್ನು ಮಾಡ್ತಾ ಇದ್ದಂಥ, ಇಲ್ಲಿ ಭಟ್ಟಾರಕರಾಗಿ ಕೆಲಸ ಮಾಡ್ತಾ ಇದ್ದವರು, ಪೀಠಾಧಿಪತಿಗಳಾಗಿದ್ದವರು ಶುಭಚಂದ್ರ ಆಚಾರ್ಯರು ಅಂತ. ಪರಮ ಪೂಜ್ಯ ಶುಭಚಂದ್ರ ಚಾರುಕೀರ್ತಿ ಅಲ್ಲ, ಅವಾಗಿನ್ನೂ ಚಾರುಕೀರ್ತಿ ಅಂತ ಬಂದಿರಲಿಲ್ಲ, ಶುಭಚಂದ್ರ ಭಟ್ಟಾರಕರು ಕೆಲಸ ಮಾಡ್ತಾರೆ. ಈ ಮಠದ ಪರಂಪರೆಗೆ ಅಂತಂದರೆ ಮೂಲ ಎಲ್ಲ ದಿಗಂಬರ ಮುನಿಗಳೇ ಇಲ್ಲಿ ಭಟ್ಟಾರಕರಾಗಿದ್ದವರು. ಆ ನಂತರ 19ನೇ ಶತಮಾನದಿಂದ ಈ ಕಡೆಗೆ ಬಂದ ಮೇಲೆ ಅವರು ಕಾವಿ ಧರಿಸ್ತಕ್ಕಂತಹ ಒಂದು ಪದ್ಧತಿ ರೂಢಿಯಾಯಿತು. ಅದಕ್ಕಿಂತ ಮೊದಲೆಲ್ಲ ದಿಗಂಬರ ಮುನಿಗಳು. ಶುಭಚಂದ್ರಾಚಾರ್ಯರು ಇಲ್ಲಿ ಭಟ್ಟಾರಕರಾಗಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಬಾಯಿ ಬಿಟ್ಟ ಪ್ರದೇಶ ತುಂಬ ಬಾಯಿ ಬಿಡುತ್ತೆ. ಬಾಯಿ ಬಿಟ್ಟಾಗ ಅದನ್ನು ರಕ್ಷಣೆ ಮಾಡಬೇಕಾದ್ರೆ ಇವರೇ ಸರಿಯಾದಂಥ ಗುರು ಅಂತೇಳಿ ಏನು ಮಾಡ್ತಾನೆ, ಬಲ್ಲಾಳ ದೇವ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಪ್ರಾರ್ಥನೆ ಮಾಡ್ಕೊಂಡು ಇವರನ್ನು ಇಲ್ಲಿ ಕರ್ತಾನೆ. ಆವಾಗ ಇವರು ಇಲ್ಲಿಂದ ಗ್ರಂಥಗಳೊಂದಿಗೆ ಮತ್ತು ಆನೆಯೊಂದಿಗೆ, ಗಂಟೆಯೊಂದಿಗೆ, ಇಲ್ಲಿನ ಮೂಲ ಅಧಿದೇವತೆ ಕೂಷ್ಮಾಂಡಿನಿಯೊಂದಿಗೆ ಪ್ರಯಾಣ ಮಾಡ್ತಾರೆ. ಇಲ್ಲಿಂದ ಸೀದಾ ಅವರು ಆ ರಾಶಿಗುಡ್ಡ ಅಡುಗೂರಿನ ಸಮೀಪಕ್ಕೆ ಹೋಗ್ತಾರೆ. ಆ ಪ್ರದೇಶದಲ್ಲಿ ಏನು ಮಾಡ್ತಾರೆ, ಆರಾಧನೆಗಳನ್ನು ಮಾಡ್ತಾರೆ. ವಜ್ರಪಂಜರ, ಕಲಿಕುಂಡ, ಈ ಆರಾಧನಾ ವಿಧಿಗಳನ್ನು ಮಾಡಿ ಅಲ್ಲೇನು ಮಾಡ್ತಾರೆ, ಮಾತೆ ಕೂಷ್ಮಾಂಡಿನಿಯನ್ನು ಪ್ರತ್ಯಕ್ಷಗೊಳಿಸಿ ಅಲ್ಲೇನು ಮಾಡ್ತಾರೆ, ಆ ಯಾವುದು ಬಾಯಿಬಿಟ್ಟ ಭಾಗ ಇತ್ತು ಆ ಬಾಯಿಬಿಟ್ಟಕ್ಕೆ ಕುಷ್ಮಾಂಡವನ್ನು ಹಾಕ್ತಾರೆ. ಕುಂಬಳಕಾಯಿಗಳನ್ನು ಮಂತ್ರಿಸಿ 108 ಕುಂಬಳಕಾಯಿಯನ್ನು ಆ ಭಾಗಕ್ಕೆ ಹಾಕ್ತಾರೆ. ಆ ನಂತರ ಮಂತ್ರೋಚ್ಚಾರಣೆ ಮಾಡಿ ಆರಾಧನಾ ವಿಧಿಗಳು ಪೂರ್ಣ ಆಗುವವರೆಗೆ ಆ ಭಾಗ ಮುಚ್ಕೊಂಡಿದ್ದರಿಂದ ಬಲ್ಲಾಳ ದೇವ ಏನು ಮಾಡ್ತಾನೆ, ಕರೆಸಿ ಅವರಿಗೆ ಸನ್ಮಾನ ಮಾಡಿ ಮುಂದೆ ಇವರ ಕೀರ್ತಿ ಎಲ್ಲ ಕಡೆ ಚೆನ್ನಾಗಿರಲಿ ಅಂತೇಳಿ ಇವರಿಗೆ ಚಾರುಕೀರ್ತಿ ಅಂತ ಬಿರುದನ್ನು ಕೊಡ್ತಾನೆ. ಅಲ್ಲಿಂದ ಮುಂದೆ ಯಾರು ಭಟ್ಟಾರಕರಾಗಿ ಈ ಪೀಠಕ್ಕೆ ಬರ್ತಾರೆ ಅವರಿಗೆಲ್ಲವೂ ಸಹ ಚಾರುಕೀರ್ತಿ ಅಂತಲೇ ನಾಮಧೇಯಗಳನ್ನು ಕೊಡಲಿ. ಪಟ್ಟಾಭಿಷೇಕ ಆದ ನಂತರ ಅವ್ರಿಗೆ ಹಿಂದೆ ಏನೇ ನಾಮಧೇಯ ಇದ್ದರೂ ಅದೇನಾಗುತ್ತೆ, ಚಾರುಕೀರ್ತಿ ಅಂತ ಆಗುತ್ತೆ. ಹೀಗೆ 9ನೇ ಶತಮಾನದಲ್ಲಿ ಕ್ರಿಸ್ತಶಕ 904ಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಸನ ಶ್ರೀರಂಗಪಟ್ಟಣದಲ್ಲಿ ದೊರೆಯುತ್ತೆ. ಆ ಶಾಸನ ಏನು ಹೇಳುತ್ತಪ್ಪ ಅಂದರೆ, ಮತಿಸಾಗರ ಭಟ್ಟಾರಕರು, ಶ್ರೀ ಮತಿಸಾಗರ ಭಟ್ಟಾರಕರು ಶ್ರೀ ಕ್ಷೇತ್ರದ ಕಳುವಪ್ಪು ಗಿರಿನಾಥರಾಗಿ ಬೆಳುಗುಳದ ಅಧಿಪತಿಯಾಗಿದ್ದರು. ಇವರು ಪೆರ್ಬಾನಹಳ್ಳಿಯನ್ನು ಕೊಟ್ಟು ಕೇತಿಗನ ಮೂಲಕ KRS ಅಂದರೆ KRS ಅಂತ ಈಗ ಕೇಳ್ತೀವಿ, ಅದಕ್ಕಿಂತ ಹಿಂಭಾಗದಲ್ಲಿ ಪೆರ್ಬಾನಹಳ್ಳಿ ಅಂತ ಇದೆ. ಆ ಪೆರ್ಬಾನಿ ಹಳ್ಳಿಯನ್ನು ಕೊಂಡುಕೊಂಡು ಕೇತಿಗನಿಗೆ ಆದೇಶ ಕೊಡ್ತಾರೆ, ಕಾವೇರಿ ನದಿಗೆ ಅಣೆಕಟ್ಟೆಯನ್ನು ಕಟ್ಟಬೇಕು ಅಂತ. ಮೊಟ್ಟ ಮೊದಲ ಬಾರಿಗೆ ಕಾವೇರಿ ನದಿಗೆ ಒಂದು ಅಣೆಕಟ್ಟೆ, ಸಣ್ಣ ಪ್ರಮಾಣದಾಗಿರಲಿ ಅದು ದೊಡ್ಡ ಪ್ರಮಾಣದಾಗಿರಲಿ, ರೈತರಿಗೆ ಅನುಕೂಲ ಮಾಡುವ ದೃಷ್ಟಿಯಿಂದ ಒಂದು ಆದೇಶವನ್ನು ಕೊಟ್ಟವರು ಶ್ರೀ ಕ್ಷೇತ್ರದ ಭಟ್ಟಾರಕ ಶ್ರೀಮತಿ ಸಾಗರ ಭಟ್ಟಾರಕರು. ಅವರು ಮೊದಲನೇ ಭಟ್ಟಾರಕರು ಅಂತ. ಆದರೆ ಈ ರಾಜಮಾನ್ಯ ಭಟ್ಟಾರಕ ಪರಂಪರೆ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ, ಆ ಮತಿಸಾಗರ ಭಟ್ಟಾರಕರ ನಂತರ ಅಲ್ಪ ದಿನಗಳ ಕಾಲ ಇಲ್ಲಿ ಭಟ್ಟಾರಕ ಪರಂಪರೆ ಇರೋದಿಲ್ಲ. ಆಗ 981ರಲ್ಲಿ ಭಗವಾನ್ ಬಾಹುಬಲಿ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಆದಮೇಲೆ ಚಾವುಂಡರಾಯ ಇಲ್ಲಿ ಮತ್ತೊಂದು ಆ ಪೀಠವನ್ನು ಪುನರುಜ್ಜೀವನಗೊಳಿಸ್ತಾನೆ. ಆಗ ಇಲ್ಲಿಗೆ ತಮ್ಮ ಗುರುಗಳಾದಂತಹ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳನ್ನು ಗುರುಗಳನ್ನಾಗಿ ನೇಮಕ ಮಾಡಿ ರಾಜಮಾನ್ಯ ಭಟ್ಟಾರಕರು ಅಂತ ಮಾಡ್ತಾರೆ. ರಾಜಮಾನ್ಯ ಭಟ್ಟಾರಕರಾಗಿ ಮೊದಲು ಈ ಕ್ಷೇತ್ರದ ಎಲ್ಲ ಜವಾಬ್ದಾರಿಗಳನ್ನು, ಆಸ್ತಿಪಾಸ್ತಿಗಳನ್ನು ರಕ್ಷಣೆ ಮಾಡೋಕ್ಕೆ ವಹಿಸ್ಕೊಂಡವರು ಅಂದರೆ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ. ಆ ನಂತರ ವಿಬುಧಾನಂದ ಆಚಾರ್ಯರು, ಕುಂದಾಚಾರ್ಯರು, ಚಾರುಕೀರ್ತಿ ಪಂಡಿತ ದೇವರು, ಹೀಗೆ ಶುಭಚಂದ್ರ ಆಚಾರ್ಯರು, ಹೀಗೆ ಮುಂದುವರ್ಕೊಂಡು ಬಂದು ಅದರಲ್ಲಿ ಈಗ ನಮಗೆ ಇವರು 3 ಜನ ಪ್ರಮುಖ ಭಟ್ಟಾರಕರು ಸಿಗ್ತಾರೆ. ಇಲ್ಲಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರೇ ಮಹಾಸ್ವಾಮೀಜಿ ಅಂದರೆ ಶ್ರೀ ನೇಮಿಸಾಗರ ವರ್ಣಿಜಿಯವರು. ಇವರ ಮೂಲ ಹೆಸರು ನೇಮಿಸಾಗರ ವರ್ಣಿಜಿ ಅಂತ. ಇವರು ಪಟ್ಟಾಭಿಷೇಕಕ್ಕೆ ಬಂದಮೇಲೆ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರೇ ಸ್ವಾಮೀಜಿ. ಇವರು ಸಹ ಕ್ಷೇತ್ರದಲ್ಲಿ ಭಟ್ಟಾರಕರಾಗಿದ್ದರು. ಇವ್ರ ನಂತರ ಇವರ ಗುರುಗಳು ಶ್ರೀ ಚಾರುಕೀರ್ತಿ ಪಂಡಿತಾರ ಭಟ್ಟ ಅಕಲಂಕ ಸ್ವಾಮೀಜಿಯವರು. ಇವ್ರ ಸಮಾಧಿ ಸಹ ನಾವು ಅಲ್ಲಿ ನೋಡಿದ್ವಿ, ಅಲ್ಲಿ ಕಟ್ತಾ ಇದ್ದಾರಲ್ಲ ಆ ಸಮಾಧಿ ಹತ್ರ ಇದೆ. ಅವ್ರ ನಂತರ ಈಗ ಇದುವರೆಗೆ ನೋಡಿ, ಶ್ರೀ ಕ್ಷೇತ್ರವನ್ನು ಜಗತ್ತಿಗೆ ಪರಿಚಯಿಸಿದಂತಹ ಮಹಾನ್ ಭಟ್ಟಾರಕರುಗಳಲ್ಲಿ ಪ್ರಮುಖರಾದವರು ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ. ಇವರು ಕರ್ಮಯೋಗಿ ಬಿರುದು ಕೊಟ್ಟಿದ್ದು ಯಾರಪ್ಪ ಅಂದರೆ 1981ರಲ್ಲಿ ಸಹಸ್ರ ಮಹಾಮಸ್ತಕಾಭಿಷೇಕ ಸಹಸ್ರಮಾನೋತ್ಸವ 1981ರಲ್ಲಿ ಸಹಸ್ರಮಾನೋತ್ಸವ ಮತ್ತು ಭಗವಾನ್ ಬಾಹುಬಲಿಯ ಮಹಾಮಸ್ತಕಾಭಿಷೇಕೋತ್ಸವ ಮತ್ತು ಸಹಸ್ರಮಾನೋತ್ಸವದ ಸಂದರ್ಭದಲ್ಲಿ ಇವರ ಕಾರ್ಯವೈಖರಿಯನ್ನು ಕಂಡು ದೆಹಲಿಯಿಂದ ಬಂದಂತಹ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಇವರ ಕಾರ್ಯವೈಖರಿಯನ್ನು ಕಂಡು ಇವರಿಗೆ ಕರ್ಮಯೋಗಿ ಅಂತ ಬಿರುದನ್ನು ಕೊಡ್ತಾರೆ. ಅಲ್ಲಿಂದ ಮುಂದಿಗೆ ಇವರಿಗೆ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು. ಇಡೀ ಕ್ಷೇತ್ರವನ್ನು 12ನೇ ಶತಮಾನದಲ್ಲಿ ಗಂಗರಾಜನು
ಈ ಇಡೀ ಕ್ಷೇತ್ರವನ್ನು ಧಾರ್ಮಿಕ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಮಾಡ್ತಾನೆ. ಆ ನಂತರ ಇಡೀ ಕ್ಷೇತ್ರವನ್ನು ಜಗತ್ತಿಗೆ ಪರಿಚಯಿಸಿದಂತಹ ಮಹಾನ್ ಭಟ್ಟಾರಕರಲ್ಲಿ ಒಬ್ಬರು ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸಸ್ಯಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು. ಇವರು ಕ್ಷೇತ್ರದಲ್ಲಿ ಏನೇನು ಬೇಕು ಜಾತಿ ಭೇದ ಯಾವುದೂ ಮಾಡಲಿಲ್ಲ. ಯಾವುದೇ ಪಂಥ ಭೇದಗಳನ್ನು ಮಾಡದಂಥ ಸಂತರಾಗಿದ್ದರು ಅಂದರೆ ಇವರು ಎಲ್ಲ ಜಾತಿಯ ಜನರನ್ನು, ಎಲ್ಲ ವರ್ಗದ ಜನರನ್ನು ತಮ್ಮಂತೆ ಕಂಡು ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಸಂಚಾರಿ ಆಸ್ಪತ್ರೆಯನ್ನು ಮಾಡಿದರು, ಜನರಲ್ ಆಸ್ಪತ್ರೆಯನ್ನು ಮಾಡಿದರು, ಮಕ್ಕಳ ಆಸ್ಪತ್ರೆಯನ್ನು ಮಾಡಿದರು. ಗ್ರಾಮೀಣ ಭಾಗದ ಜನರಿಗೆ ಶಿಕ್ಷಣ ವ್ಯವಸ್ಥೆ ಕೊಡಬೇಕು ಅಂತ ಅವರಿಗೆ ಪ್ರಾಥಮಿಕದಿಂದ ಉನ್ನತ ಹಂತದ ಶಿಕ್ಷಣದ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದರು. ಅಷ್ಟೇ ಅಲ್ಲದೆ 10 ಗ್ರಾಮಗಳನ್ನು ದತ್ತು ತೆಗೆದುಕೊಂಡು ಆ ಗ್ರಾಮಗಳ ಅಭಿವೃದ್ಧಿಗೆ ಪ್ರಯತ್ನ ಮಾಡಿದರು. ಅದಷ್ಟೇ ಅಲ್ಲದೆ ಧರ್ಮಚಕ್ರ ಶ್ರೀ ವಿಹಾರವನ್ನು ಒಡಿಸಿ ಜಗತ್ತಿನಲ್ಲಿ ಧರ್ಮದ ಪ್ರಭಾವನೆ ಮಾಡಿದರು. ಅದಾದಮೇಲೆ ಜನಮಂಗಳ ಕಳಶದ ಯಾತ್ರೆಯನ್ನು ಮಾಡಿ ಅದರ ಪ್ರಚಾರವನ್ನು ಮಾಡಿದರು. ಅದಷ್ಟೂ ಸಾಕಾಗದೆ ಅವರಿಗೆ ಜನರಿಗಾಗಿ ನಾನು ಏನಾದರೂ ಮಾಡಬೇಕು ಅನ್ನೋ ತುಡಿತ ಅವರಲ್ಲಿ ಬಹಳಷ್ಟು ಇತ್ತು. ಹೀಗಾಗಿ ಈ ಕ್ಷೇತ್ರದ ಒಂದು ಪರಂಪರೆಯನ್ನೇ ಜಗತ್ತಿಗೆ ಪರಿಚಯಿಸಿ ಬಾಹುಬಲಿಯ ಒಂದು ಮಹಾಮಸ್ತಕಾಭಿಷೇಕ ಮಹೋತ್ಸವ ಇಷ್ಟು ಮಟ್ಟಕ್ಕೆ ಏರಬೇಕಾದ್ರೆ ಮೂಲ ಕಾರಣರು ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸಸ್ಯಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು. ಇವರ ಮೂಲ ವರಂಗದವರು, ಅಂದರೆ ಕಾರ್ಕಳ, ಈಗಿನ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ವರಂಗ ಗ್ರಾಮದವರು. ಅವರ ಮೂಲ ಹೆಸರು ರತ್ನವರ್ಮ ಅಂತ. ಆನಂತರ ಇವರು ಶ್ರೀ ಕ್ಷೇತ್ರಕ್ಕೆ PUC ಓದಕ್ಕೆ ಬಂದ ಮೇಲೆ ಇಲ್ಲಿಯ ಗುರುಗಳಾಗಿರ್ತಂಥ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಇವರಲ್ಲಿನ ಕಾರ್ಯವೈಖರಿ ಧರ್ಮನಿಷ್ಠೆ ಇವುಗಳೆಲ್ಲ ಗಮನಿಸಿ ಇವರಿಗೆ 1970ರಲ್ಲಿ ದೀಕ್ಷೆಯನ್ನು ಕೊಡ್ತಾರೆ. 70ರಲ್ಲಿ ದೀಕ್ಷೆ ಕೊಡ್ತಾರೆ. ಆ ನಂತರ ದೀಕ್ಷೆಯನ್ನು ಪಡೆದ ನಂತರ ಅವ್ರಿಗೆ ಇನ್ನೂ ಆವಾಗ 20-21 ವರ್ಷ ವಯಸ್ಸು. ಅಲ್ಲಿಂದ ಈ ಕಡೆಗೆ ಸತತ 50 ವರ್ಷಗಳ ಕಾಲ ಕ್ಷೇತ್ರದಲ್ಲಿ ಭಟ್ಟಾರಕರಾಗಿದ್ದು ಕ್ಷೇತ್ರವನ್ನು ಜಗತ್ತಿಗೆ ಪರಿಚಯಿಸುವಲ್ಲಿ ಪ್ರಮುಖ ಕಾರಣಕರ್ತರಾಗಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವರು ಆಧ್ಯಾತ್ಮದಲ್ಲಿ ಬಹಳಷ್ಟು ಇದನ್ನು ಹೊಂದಿದ್ದವರು, ಭಕ್ತಿಯನ್ನು ಹೊಂದಿದ್ದವರು, ಆತ್ಮ ಸಾಧನೆಯಲ್ಲಿ ಹೆಚ್ಚಿನ ಶ್ರದ್ಧೆಯನ್ನು ಹೊಂದಿದ್ದವರು. ಆ ಕಾರಣಕ್ಕಾಗಿ ಅವರು ನೋಡಿ, ಈ ಜಯದೇವಲ ಮಹಾದೇವಲ ಈ ಗ್ರಂಥಗಳು ಕನ್ನಡ ಭಾಷೆಯಲ್ಲಿ ಇರಲಿಲ್ಲ. ಇದು ಅತ್ಯಂತ ದೊಡ್ಡ ಯೋಜನೆ. ಇಂಥ ಯೋಜನೆಯನ್ನು ಇವರು ಸ್ವತಃ ಕೈಗೊಂಡು ಇದಕ್ಕೋಸ್ಕರ ವಾಹನ ಓಡಾಟವನ್ನು ತ್ಯಾಗವನ್ನು ಮಾಡಿದರು, ಮತ್ತು ಮೊಬೈಲ್ ಬಳಕೆಯನ್ನು ತ್ಯಾಗ ಮಾಡಿದರು, ಮತ್ತು ಹೊರಗಡೆ ಹೋಗೋದನ್ನು ಕಡಿಮೆ ಮಾಡಿದರು. ಕ್ಷೇತ್ರದಲ್ಲೇ ಉಳಿದು ಇದನ್ನು ಅನುವಾದ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರು. ಇದು ಅಧ್ಯಯನ ಮಾಡಿ ಅನುವಾದವನ್ನು ವಿದ್ವಾಂಸರಿಂದ ಮಾಡಿಸಿ ಕನ್ನಡದಲ್ಲಿ ಇಲ್ಲದೇ ಇರತಕ್ಕಂತಹ ಇಂಥ ಮಹಾನ್ ಗ್ರಂಥಗಳನ್ನು ಕೊಟ್ಟಂತಹ ಕೊಡುಗೆ ಇವತ್ತು ಪ್ರಾಕೃತ ಭಾಷೆಯ ಮತ್ತು ಸಂಶೋಧನೆಗಾಗಿ ಇವರು ನೀಡಿರ್ತಕ್ಕಂಥ ಒಂದು ಕೊಡುಗೆ ಮಹತ್ವವಾದದ್ದು. ಆ ಕಾರಣಕ್ಕಾಗಿ ಈ ಜಗತ್ತು ಇವರನ್ನು ಏನಂತ ಜ್ಞಾಪಿಸ್ಕೊಳ್ಳುತ್ತೆ ಅಂದರೆ ಬೆಳಗುಳದ ಬೆಳಕು ಅಂತ ಜ್ಞಾಪಿಸ್ಕೊಳ್ಳುತ್ತೆ. ಬೆಳಗುಳದಲ್ಲಿ ನಗರೀಕರಣ ಆಗಬೇಕಾದ್ರೆ, ಬೆಳಗುಳ ಜಗತ್ತಿಗೆ ಬೆಳಗುಳ ಕ್ಷೇತ್ರ ಪರಿಚಯ ಆಗಬೇಕಾದ್ರೆ ಶ್ರವಣ ಬೆಳಗುಳ ಕ್ಷೇತ್ರ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಶ್ರೀ ಚಾರುಕೀರ್ತಿ ಸ್ವಾಮೀಜಿಯವರ ಶ್ರಮ ಬಹಳಷ್ಟು ಇದೆ. ಅಷ್ಟೇ ಅಲ್ಲ, ಈ ಕ್ಷೇತ್ರದಲ್ಲಿ 81ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಇದುವರೆಗೆ ಯಾವುದೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಷ್ಟು ಸೊಗಸಾಗಿ ಯಾವುದೇ ಅಡೆತಡೆಗಳಿಲ್ಲದೆ 15 ದಿನಗಳಲ್ಲಿ ಕೈಗೆತ್ತಿಕೊಂಡು ಮಾಡಿದಂಥ ಒಂದು ಶ್ರೇಷ್ಠ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಹೆಸರಾಗಿದೆ. ಯಾಕೆಂದರೆ ಆ ಕಾಲದಲ್ಲಿ ಹಾವೇರಿಯಲ್ಲಿ ಅದು ಸಮ್ಮೇಳನ ಆಗಬೇಕಾಗಿತ್ತು. ಆವಾಗ ಹಾವೇರಿಯಲ್ಲಿ ಯಾವುದೋ ಒಂದು ಕಾರಣದಿಂದಾಗಿ ಅದನ್ನು ಕೈ ಬಿಟ್ಟಾಗ ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮುಂದೆ ಬಂದು ನಿಂತ್ಕೊಂಡು ನಾವು ಮಾಡ್ತೇವೆ ನಮ್ಮ ಕ್ಷೇತ್ರದಲ್ಲಿ ಮಾಡಿ ಅಂತ ನಿಂತ್ಕೊಂಡು ಅದಕ್ಕೆ ಧೀಶಕ್ತಿಯಾಗಿ ನಿಂತ್ಕೊಂಡು ಕನ್ನಡ ಸಾಹಿತ್ಯ ಸಮ್ಮೇಳನ ಇಲ್ಲಿ ನಡೆಯಲಿಕ್ಕೆ ಸಂಪೂರ್ಣವಾಗಿ ಆವಾಗ 3 ಲಕ್ಷ ಜನ ಇಲ್ಲಿ ಸೇರಿದರು. 1 ಕೋಟಿಗಿಂತಲೂ ಮೀರಿದಂತಹ ಆಹಾರ ವ್ಯವಸ್ಥೆಗೆ ಬೇಕಾದಂಥ ಹಣವನ್ನು ಶ್ರೀ ಕ್ಷೇತ್ರದಿಂದ ಕೊಡಲಾಯಿತು. ಯಾವುದೇ ಸರ್ಕಾರದಿಂದ ಬಳಸ್ಕೊಳ್ಳಿಲ್ಲ. ಆಹಾರ ವ್ಯವಸ್ಥೆಗೆ ಏನು ಖರ್ಚಾಗಬೇಕು ಅದು ಪೂರ್ಣ ಪ್ರಮಾಣದಲ್ಲಿ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸಸ್ಯಶ್ರೀ ಚಾರುಕೀರ್ತಿ ಸ್ವಾಮೀಜಿಯವರು ಕೊಟ್ಟರು. ಅಷ್ಟೇ ಅಲ್ಲ, ಈ ಬಂದಂಥ ವಿದ್ವಾಂಸರನ್ನು ಹೇಗೆ ಕಂಡ್ರು ಅಂದರೆ ಹಿಂದೆ ರಾಜರ ಆಸ್ಥಾನದಲ್ಲಿ ಹೇಗೆ ಕವಿಗಳನ್ನು ವಿದ್ವಾಂಸರುಗಳನ್ನು ಕಾಣ್ತಾಯಿದ್ರು ಆ ರೀತಿ ಅವರಿಗೆಲ್ಲ ಉಪಚಾರಗಳು ಆತಿಥ್ಯವನ್ನು ಕೊಟ್ಟು ಅವರನ್ನು ತುಂಬು ಗೌರವದಿಂದ ನಡೆಸ್ಕೊಂಡ್ರು. ಯಾವುದೇ ಸಮ್ಮೇಳನದಲ್ಲಿ ಅಡೆತಡೆಗಳು ಬರ್ತವೆ, ದೋಷಗಳು ಬರ್ತವೆ. ಇಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಯಾವುದೇ ದೋಷ ಬರಲಿಲ್ಲ. ಆಹಾರಕ್ಕಾಗಲಿ ಸಮ್ಮೇಳನಕ್ಕಾಗಲಿ ಯಾವುದೇ ರೀತಿ ಅಡೆತಡೆಗಳಿದೆ ಉತ್ತಮವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತು. ಆವಾಗ ಕೇವಲ ಈ ಎಲ್ಲ ಏರ್ಪಾಡುಗಳು 15 ದಿನದಲ್ಲಿ ಮುಗಿದು ಜಗತ್ತಿಗೆ ಒಂದು ಸಣ್ಣ ಗ್ರಾಮದಲ್ಲಿ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀಲಿಕ್ಕೆ ಆದರೆ ಹಿಂದೆ ನಿಂತು ಶಕ್ತಿಯಾಗಿ ಕೆಲಸ ಮಾಡಿದವರು ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸಸ್ಯಶ್ರೀ ಚಾರುಕೀರ್ತಿ ಭಟ್ಟಾರಕ. ಇದು ಅಲ್ಲದೆ ಅವರಿಗೆ ಇನ್ನೂ ತುಡಿತ ಸಾಲಿಲ್ಲ.
ಇಡೀ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೊಂದಿಗೆ ಜೊತೆಯಾಗಿ ಇದ್ದು ಅವ್ರು ಏನು ಮಾಡಿದ್ರಪ್ಪ ಅಂದರೆ ಹಳೆಗನ್ನಡಕ್ಕೆ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು. ಹಳೆಗನ್ನಡ ಈಗಾಗಲೇ ನಶಿಸಿ ಹೋಗ್ತಾ ಇದೆ, ಆದ್ದರಿಂದ ಹಳೆಗನ್ನಡಕ್ಕೆ ನಾವು ಮಾನ್ಯತೆಯನ್ನು ಕೊಡಬೇಕು ಅಂತ ನಮ್ಮ ಕ್ಷೇತ್ರದಲ್ಲೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದೊಂದಿಗೆ ಪ್ರಪ್ರಥಮ ಹಳೆಗನ್ನಡ ಸಾಹಿತ್ಯ ಸಮ್ಮೇಳನ ನಡಿಬೇಕು ಅಂತ ಹಠ ಹಿಡಿದ್ರು. ಇಲ್ಲಿ ಪ್ರಪ್ರಥಮ ಹಳೆಗನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಆ ನಂತರ ಈ ಹಳೆಗನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲೂ ನಡೀಲೇ ಇಲ್ಲ. ಶ್ರವಣಬೆಳಗೊಳದಲ್ಲೇ ಮೊದಲು ನಡೀತು. ಇದುವರೆಗೆ ಮತ್ತೆ ಹಳೆಗನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ ಎತ್ಕೊಂಡಿಲ್ಲ. ಅದಕ್ಕೆ ದ್ವಿಶಕ್ತಿಯಾಗಿ ನಿಂತವರು ಪರಮಪೂಜ್ಯ ಜಗದ್ಗುರು ಕರ್ಮಯೋಗಿ ಸಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮಿ. ಹೀಗೆ ಕೆಲಸ ಮಾಡಿ ಇವರು ನೋಡಿ, ನಾವು ಬರೀ ಕ್ಷೇತ್ರದಲ್ಲಿ ನೆನಪಿಸ್ಕೊಳ್ಳೋದು ಮಾತ್ರ ಅಲ್ಲ, ಶ್ರೀಲಂಕಾದಲ್ಲಿ ಇವರು ಮರಣ ಹೊಂದಿದಾಗ ಇವರ ಮರಣ ಆದಮೇಲೆ ಶ್ರದ್ಧಾಂಜಲಿಯನ್ನು ಶ್ರೀಲಂಕಾ ದೇಶದಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಯಾವುದಾದರೂ ಒಬ್ಬ ಭಟ್ಟಾರಕರಿಗೆ, ಮಠಾಧೀಶರಿಗೆ ವಿದೇಶಗಳಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಮರ್ಪಿಸಿದ್ದಾರೆ ಅಂದರೆ ಅದಕ್ಕೆ ಅವರಲ್ಲಿದ್ದಂಥ ಧೀಶಕ್ತಿ, ಅವರ ಶ್ರದ್ಧೆ, ಅವರ ಆತ್ಮಶಕ್ತಿ ಎಷ್ಟಿತ್ತು, ಅವರ ಜ್ಞಾನ ಎಷ್ಟಿತ್ತು ಅನ್ನೋದು ಅರ್ಥ ಆಗುತ್ತೆ. ವಿದೇಶಗಳಲ್ಲಿ ಇವರ ಸ್ಮರಣೆ ಮಾಡಿದ್ದಾರೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.